ನಮಸ್ಕಾರ. ಬಾರ್ಬರ್ಸ್ ಪ್ಯಾರಾಡಾಕ್ಸ್, ಕ್ಷೌರಿಕನ ವಿರೋಧಾಭಾಸ, ಗಣಿತದ ಗಣ ಸಿದ್ಧಾಂತದ ಅಡಿಯನ್ನು ಅಲಗಿಸಿದಾಗ ಗಣಿತದಲ್ಲಿ ಕೆಲವು ಪ್ರಶ್ನೆಗಳು ಮೊದಲ ನೋಟಕ್ಕೆ ಅತ್ಯಂತ ಸರಳವಾಗಿ ಸುಲಭವಾಗಿ ಕಾಣ್ತವೆ. ಆದರೆ ಅವುಗಳ ಹಿಂದೆ ಅಡಗಿರ್ತಕ್ಕಂಥ ತಾರ್ಕಿಕ ರಚನೆಯನ್ನು ಆಳವಾಗಿ ಪರಿಶೀಲನೆ ಮಾಡಿದಾಗ ಅವು ಗಣಿತದ ಮೂಲಭೂತ ಅಡಿಪಾಯವನ್ನೇ ಪ್ರಶ್ನಿಸುವಷ್ಟು ಗಂಭೀರವಾಗಿರೋದನ್ನು ನಾವು ಕಾಣ್ತೇವೆ. ಇಂತಹ ಪ್ರಸಿದ್ಧ ತಾರ್ಕಿಕ ವಿರೋಧಾಭಾಸಗಳಲ್ಲಿ ಬಾರ್ಬರ್ ವಿರೋಧಾಭಾಸ ಅತ್ಯಂತ ಜನಪ್ರಿಯವಾದ್ದು ಮತ್ತು ಪ್ರಸಿದ್ಧ. ವಿಶ್ವದಲ್ಲಿರುವ ಸಂಗತಿಗಳನ್ನು ಗಣಗಳಲ್ಲಿ ಗುರುತಿಸಬಹುದು. ತಾರೆಗಳು ಒಂದು ಗಣ ಆದರೆ ಗ್ರಹಗಳು ಇನ್ನೊಂದು ಗಣ ಆಗ್ತವೆ. ಈ ಗಣಗಳನ್ನ ನಾವು ಗಂಟುಗಳಾಗಿ ಕೂಡ ನೋಡಬಹುದು. ತಾರೆಗಳ ಗಂಟಿನಲ್ಲಿ ಅಂದರೆ ತಾರೆಗಳ ಗಣದಲ್ಲಿ ಹಲವು ಬಗೆಯ ತಾರೆಗಳಿರ್ತವೆ. ಕೆಂಪು ದೈತ್ಯ ತಾರೆಗಳು ತಾರೆಗಳ ಗಂಟಿನಲ್ಲಿರ್ತಕ್ಕಂಥ ಇನ್ನೊಂದು ಸಣ್ಣ ಗಂಟಾಗಿರ್ತದೆ. ಜನರ ಗಂಟಿನಲ್ಲಿ ಜಗತ್ತಿನ ಎಲ್ಲ ಜನ ಇರ್ತಾರೆ. ಅದರೊಳಗೆ ಭಾರತೀಯರು, ಕನ್ನಡಿಗರು, ಬೆಂಗಳೂರಿಗರು ಎನ್ನುವ ಇತರ ಸಣ್ಣ ಗಂಟುಗಳು ಕೂಡ ಸೇರಿರ್ತವೆ. ಗಂಟು ಅಂದರೆ ಗಣಗಳ ಸ್ವರೂಪ, ಲಕ್ಷಣಗಳನ್ನು ಗಣಿತದ ಗಣಸಿದ್ಧಾಂತದಲ್ಲಿ ಅಧ್ಯಯನ ಮಾಡಲಾಗ್ತದೆ. ಗಣಸಿದ್ಧಾಂತದಲ್ಲಿ ಅಂದರೆ ಸೆಟ್ ಥಿಯರಿನಲ್ಲಿ ಎಲ್ಲ ಗಣಗಳ ಗಣ ಅನ್ನೋದು ಅಂದರೆ ಎಲ್ಲ ಗಂಟುಗಳ ಗಂಟು ಅಸ್ತಿತ್ವದಲ್ಲಿ ಇದೆಯೇ ಎನ್ನುವ ಪ್ರಶ್ನೆ ಎದುರಾಯಿತು. ಎಲ್ಲ ಗಂಟುಗಳ ಗಂಟು ಯಾವುದೇ ಗಂಟಿನಲ್ಲಿ ಇರೋದಿಲ್ಲ. ಅಂದರೆ ಒಂದು ಗಂಟು ಯಾವಾಗಲೂ ಹೊರಗೆ ಉಳಿದಿರ್ತದೆ. ಅದು ಯಾವುದೇ ಗಂಟಿನ ಒಳಗೆ ಇರೋದು. ಗಣಿತೀಯವಾಗಿ ಎಲ್ಲ ಗಣಗಳ ಗಣ, ಎಲ್ಲ ಗಂಟುಗಳ ಗಂಟು ಅನ್ನೋದು ಇಲ್ಲ. ಗಣ ಅಂದರೆ ಸೆಟ್ಟು ಅನ್ನೋದು ನಿರ್ದಿಷ್ಟ ಒಂದು ವಸ್ತುಗಳ ಗುಂಪು. ಕೆಲವು ಗಣಗಳು ತಮ್ಮನ್ನೇ ಸದಸ್ಯರನ್ನಾಗಿ ಹೊಂದಿರೋದಿಲ್ಲ. ಉದಾಹರಣೆಗೆ ಎತ್ತುಗೆಗೆ ನಾವು ಹೇಳೋದಾದರೆ ಎಲ್ಲ ಪುಸ್ತಕಗಳ ಗಣ ಸ್ವತಃ ಒಂದು ಪುಸ್ತಕ ಅಲ್ಲ. ಎಲ್ಲ ಗಂಟುಗಳ ಗಂಟು ತಾನಾಗಿಯೇ ಒಂದು ಗಂಟಲ್ಲ. ಯಾಕಂದರೆ ಅದು ಗಂಟು ಆಗಿದ್ದರೆ ಇತರ ಗಂಟುಗಳ ಗುಣಗಳು ಅದಕ್ಕೆ ಇರಬೇಕು. ಇಂತಹ ಗುಂಪಿನಂತಹ ಗಣಗಳನ್ನು ಸಾಮಾನ್ಯ ಗಣಗಳು, ಜನರಲ್ ಸೆಟ್ಸ್ ಅಂತ ಕರಿಬಹುದು. ಆದರೆ ಕೆಲವು ಗಣಗಳು ತಮ್ಮನ್ನೇ ಒಳಗೊಂಡಿರ್ಬೋದು. ಉದಾಹರಣೆಗೆ ಪುಸ್ತಕವಲ್ಲದ ಎಲ್ಲ ವಿಷಯಗಳ ಗಣ ಸ್ವಂತ ಪುಸ್ತಕ ಅಲ್ಲದೆ ಇರೋದ್ರಿಂದ ಅದು ತನ್ನದೇ ಆದಂಥ ಗಣದ ಒಳಗಡೆ ಇರ್ತದೆ. ಇದನ್ನು ಸಾಮಾನ್ಯ ಜನರಿಗೆ ತಿಳಿಸೋದಕ್ಕೆ ಉಟ್ಕೊಂಡಿದ್ದು ಕ್ಷೌರಿಕನ ವಿರೋಧಾಭಾಸ. ಕ್ಷೌರಿಕನ ವಿರೋಧಾಭಾಸ ಅನ್ನೋದು ಬಾರ್ಬರ್ಸ್ ಪ್ಯಾರಾಡಾಕ್ಸ್ ಅಂತೇಳಿ ಪ್ರಸಿದ್ಧ ಆಗೈತೆ. ಗಣ ಸಿದ್ಧಾಂತದ ಇತಿಹಾಸದಲ್ಲಿ ಕ್ಷೌರಿಕನ ವಿರೋಧಾಭಾಸ ಅತ್ಯಂತ ಪ್ರಸಿದ್ಧವಾದ್ದು ಮಾತ್ರ ಅಲ್ಲ, ಅದು ಗಣಿತದ ಚಿಂತನೆಗಳ ಮೇಲೆ ಆಳವಾದಂಥ ಪ್ರಭಾವವನ್ನು ಬೀರಿದ ಒಂದು ತಾರ್ಕಿಕವಾದ ಜಟಿಲ ಚರ್ಚೆ ಆಗೈತೆ. ಇದು ಹೊರನೋಟಕ್ಕೆ ಒಂದು ಸರಳ ಕಥೆಯಂತೆ ಕಾಣಿಸಿದ್ರು ಕೂಡ ಗಣಿತದ ಮೂಲ ಅಡಿಪಾಯವನ್ನೇ ನಾವು ಮುಂಚೆ ಹೇಳಿದಂತೆ ಅಲ್ಲಾಡಿಸಿದೆ. ಬೃಹತ್ ವೈರುಧ್ಯವನ್ನು ಸರಳವಾಗಿ ವಿವರಿಸೋದಕ್ಕೆ ಬಳಸಿದಂಥ ಒಂದು ಉದಾಹರಣೆಯಾಗಿ ಇದು ನಮಗೆ ಕಾಣಿಸ್ಕೊಳ್ತೈತೆ. ಈ ವಿರೋಧಾಭಾಸವನ್ನು ಒಂದು ಸಣ್ಣ ಊರಿನ ನಿಯಮದ ರೂಪದಲ್ಲಿ ಹೀಗೆ ಹೇಳ್ಬೋದು. ಒಂದು ಊರಿನಲ್ಲಿ ಒಬ್ಬ ಕ್ಷೌರಿಕ ಇದ್ದಾನೆ. ಆತ ತಮಗೆ ತಾವೇ ಕ್ಷೌರ ಮಾಡಿಕೊಳ್ಳದೆ ಇರತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಕ್ಷೌರ ಮಾಡ್ತಾನೆ ಮತ್ತು ಅವರಿಗೆ ಮಾತ್ರನೇ ಆತ ಕ್ಷೌರ ಮಾಡ್ತಾನೆ. ಈಗ ಉದ್ಭವಿಸ್ತಕ್ಕಂಥ ತಾರ್ಕಿಕ ಪ್ರಶ್ನೆ ಅಂದರೆ, ಆ ಕ್ಷೌರಿಕ ತನಗೆ ತಾನು ಕ್ಷೌರ ಮಾಡ್ಕೊಳ್ತಾನೆ ಅಂತ. ಮೊದಲನೇ ಸಾಧ್ಯತೆ ನೋಡೋದಾದರೆ ಕ್ಷೌರಿಕ ತನಗೆ ತಾನೇ ಕ್ಷೌರ ಮಾಡ್ಕೊಳ್ತಾನೆ ಅಂತ ಭಾವಿಸೋಣ. ಆದರೆ ನಿಯಮದ ಪ್ರಕಾರ ಆತ ತನಗೆ ತಾನೇ ಕ್ಷೌರ ಮಾಡಿಕೊಳ್ಳೋದವ್ರಿಗೆ ಮಾತ್ರ ಕ್ಷೌರ ಮಾಡಬೇಕು. ಆದ್ದರಿಂದ ಆತ ತನಗೆ ತಾನೇ ಕ್ಷೌರ ಮಾಡ್ಕೊಳ್ಳೋಂಗಿಲ್ಲ. ಎರಡನೇ ಸಾಧ್ಯತೆಯನ್ನು ಗಮನಿಸೋದಾದರೆ ಕ್ಷೌರಿಕ ತನಗೆ ತಾನೇ ಕ್ಷೌರ ಮಾಡ್ಕೊಳ್ಳೋದಿಲ್ಲ ಅಂತ ಭಾವಿಸೋಣ. ಆದರೆ ನಿಯಮದ ಪ್ರಕಾರ ಊರಿನಲ್ಲಿ ಯಾರು ತಮಗೆ ತಾವೇ ಕ್ಷೌರ ಮಾಡ್ಕೊಳ್ಳೋದಿಲ್ವೋ ಅವರಿಗೆಲ್ಲ ಕ್ಷೌರಿಕನೇ ಕ್ಷೌರ ಮಾಡಬೇಕು. ಆದ್ದರಿಂದ ಆತ ತನಗೆ ತಾನೇ ಕ್ಷೌರ ಮಾಡಿಕೊಳ್ಳಲೇಬೇಕು. ಯಾವ ಕಡೆಯಿಂದ ಯೋಚನೆ ಮಾಡಿದ್ರು ಕೂಡ ಸಾಧ್ಯತೆ 1 ಮತ್ತು ಸಾಧ್ಯತೆ 2, ಈ ಯಾವ ಕಡೆಯಿಂದ ಯೋಚನೆ ಮಾಡಿದ್ರು ಕೂಡ ಒಂದು ವಿರೋಧಾಭಾಸ, ಕಾಂಟ್ರಡಿಕ್ಷನ್ನು ಪ್ಯಾರಾಡಾಕ್ಸ್ ಉಂಟಾಗ್ತದೆ. ಅಂದರೆ ಆ ಕ್ಷೌರಿಕ ತನಗೆ ತಾನೇ ಕ್ಷೌರ ಮಾಡಿಕೊಂಡ್ರೆ ಮಾಡಿಕೊಳ್ಬಾರ್ದು, ಮಾಡಿಕೊಳ್ಳದಿದ್ದರೆ ಮಾಡಿಕೊಳ್ಳಲೇಬೇಕು. ವ್ಯಾವಹಾರಿಕವಾಗಿ ಅಂತಹ ನಿಯಮ ಇರತಕ್ಕಂಥ ಕ್ಷೌರಿಕ ಅಥವಾ ಊರು ಅಸ್ತಿತ್ವದಲ್ಲಿ ಇರೋದಕ್ಕೆ ಸಾಧ್ಯವೇ ಇಲ್ಲ ಅಂತ ನಾವು ತಳ್ಳಿ ಹಾಕ್ಬೋದು. ಆದರೆ ಗಣಿತದ ವ್ಯಾಖ್ಯಾನಗಳಲ್ಲಿ ಈ ರೀತಿಯ ನಿಯಮ ರೂಪುಗೊಂಡಾಗ ಅದು ಒಂದು ದೊಡ್ಡದಾದ ಸಮಸ್ಯೆಯನ್ನು ಸೃಷ್ಟಿ ಮಾಡ್ತದೆ. 19ನೇ ಶತಮಾನದ ಕೊನೆಯಲ್ಲಿ ಜರ್ಮನ್ ಗಣಿತಜ್ಞ ಜಾರ್ಜ್ ಕ್ಯಾಂಟರು ಗಣ ಸಿದ್ಧಾಂತವನ್ನು ಅಂದರೆ ಸೆಟ್ ಥಿಯರಿನ ರೂಪುಗೊಳಿಸ್ತಾರೆ. ನಂತರ ಗಾಟ್ಲೋಬ್ ಫ್ರೆಗೆ ಸಮಗ್ರ ಗಣಿತವನ್ನು ತರ್ಕಶಾಸ್ತ್ರದ ಆಧಾರದ ಮೇಲೆ ಮತ್ತೆ ಕಟ್ಟೋದಕ್ಕೆ ಶ್ರಮಿಸುತ್ತಾರೆ. ಇದು ನೇವ್ ಸೆಟ್ ಥಿಯರಿ ಅಂತೇಳಿ ಪ್ರಸಿದ್ಧ ಆಗಿದೆ. ಆ ಕಾಲದ ಸರಳಗಣ ಸಿದ್ಧಾಂತದ ನೇವ್ ಸೆಟ್ ಥಿಯರಿ ಪ್ರಕಾರ ಯಾವುದೇ ಒಂದು ಸ್ಪಷ್ಟ ನಿಯಮ ಅಥವಾ ಲಕ್ಷಣವನ್ನು ಆಧರಿಸಿ ವಸ್ತುಗಳ ಒಂದು ಗಣವನ್ನು ಅಂದರೆ ಸೆಟ್ನ ರಚಿಸಬಹುದು. 1901ರಲ್ಲಿ ಬ್ರಿಟಿಷ್ ದಾರ್ಶನಿಕ ಮತ್ತು ಗಣಿತಜ್ಞನಾಗಿದ್ದ ಬರ್ಟ್ರಾಂಡ್ ರಸೆಲ್ ಈ ಸಿದ್ಧಾಂತದಲ್ಲಿದ್ದಂಥ ಬೃಹತ್ ಲೋಪವನ್ನು, ಒಂದು ದೊಡ್ಡ ದೋಷವನ್ನು ಕಂಡುಹಿಡಿತಾರೆ. ಇದನ್ನು ರಸೆಲ್ ವಿರೋಧಾಭಾಸ ಅಂತ ಕರೆಯಲಾಗ್ತಾ ಇದೆ. ಸಾಮಾನ್ಯ ಜನರಿಗೆ ಈ ಕ್ಲಿಷ್ಟಕರ ಗಣಿತದ ಸಿದ್ಧಾಂತವನ್ನು ವಿವರಿಸೋದಕ್ಕೆ ಬರ್ಟ್ರಾಂಡ್ ರಸೆಲ್ ಹಾಗೆ ಅವರ ಸಮಕಾಲೀನರು ಕ್ಷೌರಿಕನ ಉದಾಹರಣೆಯನ್ನು ಒಂದು ರೂಪಕವಾಗಿ ಬಳಸ್ತಾರೆ. ಇದು
ಕೇವಲ ಒಬ್ಬ ಕ್ಷೌರಿಕನ ಕುರಿತು ಮನರಂಜನೆಯ ಒಗಟಲ್ಲ, ಬದಲಿಗೆ ಸೆಟ್ ಥಿಯರಿ ಅಂದರೆ ಗಣಸಿದ್ಧಾಂತ, ತರ್ಕಶಾಸ್ತ್ರ, ಸೆಲ್ಫ್ ರೆಫರೆನ್ಸ್, ಸ್ವಯಂ ಉಲ್ಲೇಖ ಮತ್ತು ಆಧುನಿಕ ಗಣಿತದ ಬೆಳವಣಿಗೆಯನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ನೆರವಾಗ್ತಕ್ಕಂಥ ಒಂದು ಭಾರಿ ಮಹತ್ವದ ಎತ್ತುಗೆ ಉದಾಹರಣೆ ಆಗುತ್ತೆ, ನಿದರ್ಶನ ಆಗುತ್ತೆ. ಈ ವಿರೋಧಾಭಾಸ ಪ್ಯಾರಾಡಾಕ್ಸು 20ನೇ ಶತಮಾನದ ಆರಂಭದಲ್ಲಿ ಗಣಿತಜ್ಞರನ್ನ ಹೊಸದಾಗಿ ಚಿಂತನೆ ಮಾಡುವಂತೆ ಮಾಡಿತು ಮತ್ತು ಗಣಿತದ ಅಡಿಪಾಯವನ್ನು ಇನ್ನಷ್ಟು ಗಟ್ಟಿಗೊಳಿಸ್ತಕ್ಕಂಥ ಪ್ರಯತ್ನಗಳಿಗೆ ಕಾರಣ ಆಯಿತು. ಈ ವಿರೋಧಾಭಾಸ ಗಣಿತದ ಇತಿಹಾಸದಲ್ಲಿ ಅಪಾರವಾದ ಪರಿಣಾಮವನ್ನು ಬೀರಿತು. 1901ರಲ್ಲಿ ರಸೆಲ್ ಈ ಸಮಸ್ಯೆಯನ್ನು ಗುರುತಿಸಿ ಗಾಟ್ಲೋಬ್ ಫ್ರೆಗೆ ತಿಳಿಸ್ತಾರೆ. ಆ ಪತ್ರ ತಲುಪುವ ವೇಳೆಗಾಗಲೇ ಗಾಟ್ಲೋಬ್ ಫ್ರೆಬೆ ತಮ್ಮ ಪ್ರಸಿದ್ಧ ಕೃತಿ ಗ್ರುಂಡೆಡ್ಜೆ ಸೆಟ್ಸ್ ಡೆರೆ ಅರ್ಥಮೆಟಿಕದ ಅಂತಿಮ ಸಂಪುಟವನ್ನು ಪ್ರಕಟಿಸೋದಕ್ಕೆ ಸಿದ್ಧಾಗಿರ್ತಾರೆ. ತಮ್ಮ ಜೀವನದ ಮಹತ್ತರ ಸಾಧನೆ ಅಂತ ಭಾವಿಸಿದ್ದ ಗಣಿತದ ವ್ಯವಸ್ಥೆಯ ಅಡಿಪಾಯದಲ್ಲೇ ಕೊರತೆ ಇರೋದು, ದೋಷ ಇರೋದನ್ನು ಅರಿತಂಥ ಗಾಟ್ಲೋಬ್ ಫ್ರೆ ಅವರು ತಮ್ಮ ಪುಸ್ತಕದ ಕೊನೆಯ ಭಾಗದಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಈ ಸಮಸ್ಯೆಯನ್ನು ಒಪ್ಕೊಳ್ತಾರೆ. ಗಣಿತದ ಇತಿಹಾಸದಲ್ಲಿ ಒಬ್ಬ ಗಣಿತಜ್ಞ ತನ್ನದೇ ಸಿದ್ಧಾಂತದ ಮಿತಿಯನ್ನು ಸಾರ್ವಜನಿಕವಾಗಿ ಒಪ್ಪಿಕೊಂಡಂಥ ಅತ್ಯಂತ ಅಪರೂಪವಾದಂಥ ಘಟನೆ ಇದೆ ಅಂತ ಇದು ಅಂತ ದಾಖಲಾಗೈತೆ. ಈ ವಿರೋಧಾಭಾಸ ಇಡೀ ಗಣಿತದ ಅಡಿಪಾಯವನ್ನೇ ಲಡಿಸ್ತದೆ. ಯಾಕಂದರೆ ತರ್ಕಶಾಸ್ತ್ರದ ನಿಯಮದಂತೆ ಒಂದು ಸಿದ್ಧಾಂತದಲ್ಲಿ ಒಂದೇ ಒಂದು ವೈರುಧ್ಯ, ಕಾಂಟ್ರಡಿಕ್ಷನ್ನು, ಅಸಂಗತತೆಯಾಗಿ ಸಿಕ್ಕರೂ ಕೂಡ ಆ ಸಿದ್ಧಾಂತವನ್ನು ಬಳಸಿ ಯಾವುದೇ ತಪ್ಪು ಹೇಳಿಕೆಯನ್ನು ಸರಿ ಅಂತ ಸಾಧಿಸೋದಕ್ಕೆ ಸಾಧ್ಯ. ಇದನ್ನು ಪ್ರಿನ್ಸಿಪಲ್ ಆಫ್ ಎಕ್ಸ್ಪ್ರೆಷನ್ ಅಂತ ಕರೀತಾರೆ. ಈ ಸಮಸ್ಯೆಯನ್ನು ಪರಿಹರಿಸೋದಕ್ಕೆ ಗಣಿತಜ್ಞರು ಗಣಸಿದ್ಧಾಂತವನ್ನು ಸೆಟ್ ಥಿಯರಿನ ಮತ್ತೆ ಪೂರ್ಣವಾಗಿ ನಿಯಮಬದ್ಧಗೊಳಿಸ್ತಾರೆ, ಅಂದರೆ ಅಕ್ಸಿಮೈಟೈಸೇಷನ್ ಮಾಡ್ತಾರೆ. ಅನಿರ್ಬಂಧಿತ ಗ್ರಹಿಕೆ ನಿಯಮವನ್ನು ರದ್ದು ಮಾಡ್ತಾರೆ, ಅಂದರೆ ರಿಸ್ಟ್ರಿಕ್ಟೆಡ್ ಕಾಂಪ್ರಹೆನ್ಷನನ್ನು ಉಂಟು ಮಾಡ್ತಾರೆ. ಯಾವುದೇ ನಿಯಮ ಸಿಕ್ಕ ತಕ್ಷಣ ಅದಕ್ಕೊಂದು ಗಣ ಸೃಷ್ಟಿಯಾಗೋದಿಲ್ಲ ಎಂತಕ್ಕಂಥ ಒಂದು ನಿರ್ಬಂಧವನ್ನು ಗಣಿತದಲ್ಲಿ ಸೇರಿಸಲಾಗ್ತದೆ. ಅರ್ನೆಸ್ಟ್ ಜರ್ಬೆಲೋ ಮತ್ತು ಅಬ್ರಾಹಂ ಫ್ರಾಂಕೆಲ್ ಅವರು ಗಣಗಳ ರಚನೆಗೆ, ಅಂದರೆ ಸೆಟ್ಗಳ ರಚನೆಗೆ ಸ್ಪಷ್ಟವಾದ ಸ್ವಯಂ ಸಿದ್ಧ ನಿಯಮಗಳ ಆಕ್ಸಿಮ್ಸ್ಗಳನ್ನ ರೂಪಣೆ ಮಾಡ್ತಾರೆ. ಜರ್ಮಲೋ ಫ್ರಾಂಕೆಲ್ ಗಣಸಿದ್ಧಾಂತ ಅಂದರೆ JFC ಸೆಟ್ ಥಿಯರಿನ ಇವರು ಮಂಡಿಸ್ತಾರೆ. ಇದರ ಮೂಲಕ ಸ್ವಯಂ ಸದಸ್ಯತ್ವ ಅಂದರೆ ಸೆಲ್ಫ್ ಮೆಂಬರ್ಶಿಪ್ ಹೊಂದುವ ಅಸಂಗತ ಗಣಗಳ ಸೃಷ್ಟಿಗೆ ಒಂದು ತಡೆಯನ್ನು ಒಡ್ಡಲಾಗ್ತದೆ. ಈ ವಿರೋಧಾಭಾಸ ಕೇವಲ ಗಣ ಸಿದ್ಧಾಂತಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ನಂತರ ದಿನಗಳಲ್ಲಿ ಪ್ರಕಾರ ಸಿದ್ಧಾಂತ ಅಂದರೆ ಟ್ರೈಪ್ ಥಿಯರಿ, ಗಣಿತೀಯ ತರ್ಕ, ಕಂಪ್ಯೂಟರ್ ವಿಜ್ಞಾನ, ಔಪಚಾರಿಕ ಪರಿಶೀಲನೆ ಅಂದರೆ ಫಾರ್ಮಲ್ ವೆರಿಫಿಕೇಶನ್, ಹಾಗೆಯೇ ಕೃತಕ ಬುದ್ಧಿಮತ್ತೆ ಮೊದಲಾದಂಥ ಅನೇಕ ಕ್ಷೇತ್ರಗಳ ಬೆಳವಣಿಗೆ ಕೂಡ ಇದು ಪ್ರೇರಣೆ ಆಯಿತು. ಇಂದಿನ ಅನೇಕ ಪ್ರೋಗ್ರಾಮಿಂಗ್ ಅಂದರೆ ಕ್ರಮವಿಧಿ ಭಾಷೆಗಳಲ್ಲಿ ಸ್ವಯಂ ಉಲ್ಲೇಖದಿಂದ ಉಂಟಾಗ್ತಕ್ಕಂಥ ಸಮಸ್ಯೆಗಳನ್ನ ತಪ್ಪಿಸೋದಕ್ಕೆ ಕಟ್ಟುನಿಟ್ಟಾದ ನಿಯಮಗಳನ್ನ ಬಳಸಲಾಗ್ತದೆ. ಈ ಕಾರಣದಿಂದಲೇ ಬಾರ್ಬರ್ನ ವಿರೋಧಾಭಾಸ, ಕ್ಷೌರಿಕನ ವಿರೋಧಾಭಾಸ ಇವತ್ತಿಗೂ ಕೂಡ ಗಣಿತ ಶಿಕ್ಷಣದಲ್ಲಿ ಅತ್ಯಂತ ಪ್ರಮುಖವಾದ ಉದಾಹರಣೆಯಾಗಿ ಉಳಿದತೆ. ತಾತ್ವಿಕ ದೃಷ್ಟಿಯಿಂದ ನೋಡಿದರೆ ಈ ವಿರೋಧಾಭಾಸ ಅತ್ಯಂತ ಆಳವಾದ ಪಾಠವನ್ನು ನಮಗೆ ನೀಡುತ್ತದೆ. ಭಾಷೆಯಲ್ಲಿ ವ್ಯಾಕರಣದ ದೃಷ್ಟಿಯಿಂದ ಸರಿಯಾಗಿ ಕಂಡುಬರುವ ಪ್ರತಿಯೊಂದು ವಾಕ್ಯವೂ ಕೂಡ ತಾರ್ಕಿಕವಾಗಿ ಅರ್ಥಪೂರ್ಣವಾಗಿರಬೇಕಂತೇನೂ ಇಲ್ಲ. ಅದೇ ರೀತಿ ಮಾತಿನಲ್ಲಿ ಸುಲಭವಾಗಿ ವ್ಯಾಖ್ಯಾನಿಸಬಹುದಾದಂಥ, ವಿವರಿಸಬಹುದಾದಂಥ ಪ್ರತಿಯೊಂದು ಸಮೂಹವು ಅಂದರೆ ಸೆಟ್ಟು ಗಣಿತದಲ್ಲಿ ಅಸ್ತಿತ್ವದಲ್ಲಿರಬೇಕು ಅಂತಿಲ್ಲ. ಆದ್ದರಿಂದ ಯಾವುದೇ ವೈಜ್ಞಾನಿಕ ಅಥವಾ ಗಣಿತೀಯ ವ್ಯವಸ್ಥೆಯನ್ನು ಕಟ್ಟಬೇಕಾದ್ರೆ ಅದರ ವ್ಯಾಖ್ಯಾನಗಳು ಅಂದರೆ ವಿವರಣೆಗಳು ಪರಸ್ಪರ ವಿರೋಧವನ್ನು ಉಂಟು ಮಾಡದಂತೆ ಅತ್ಯಂತ ಎಚ್ಚರಿಕೆಯಿಂದ ರೂಪಿಸಬೇಕಾಗ್ತದೆ. ಬಾರ್ಬರ್ನ ವಿರೋಧಾಭಾಸ, ಕ್ಷೌರಿಕನ ವಿರೋಧಾಭಾಸ ಕೇವಲ ಒಂದು ಒಗಟಲ್ಲ, ಬದಲಿಗೆ ತರ್ಕದಲ್ಲಿ ಸರಳವಾಗಿ ಕಾಣುವ ನಿಯಮಗಳು ಕೂಡ ಕೆಲವೊಮ್ಮೆ ಸಂಪೂರ್ಣ ವ್ಯವಸ್ಥೆಯನ್ನು ವಿರೋಧಾಭಾಸಕ್ಕೆ ತಳ್ಳಬಹುದು ಅನ್ನುವ ಶಾಶ್ವತ ತಾರ್ಕಿಕ ಮತ್ತು ವೈಜ್ಞಾನಿಕ ಪಾಠವನ್ನು ನೀಡತಕ್ಕಂಥ ಒಂದು ಮಹತ್ತರವಾದಂಥ ಚಿಂತನೆ ಆಗೈತೆ. ಮುಂದಿನ ವಿಡಿಯೋದಲ್ಲಿ ನಾವು ಇತರ ಗಣಿತದ ಅಸಂಗತತೆ ಮತ್ತು ವಿರೋಧಾಭಾಸ ಪ್ಯಾರಾಡಾಕ್ಸ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಅವುಗಳು ಹೇಗೆ ಸತ್ಯವನ್ನು ನೋಡ್ತಕ್ಕಂಥ ಹಲವು ದೃಷ್ಟಿಗಳಿಗೆ ಕಾರಣ ಆಗ್ತದೆ ಅನ್ನೋದನ್ನು ಕೂಡ ಸ್ಪಷ್ಟಗೊಳಿಸ್ಕೊಳ್ಳೋಣ. ವಂದನೆಗಳೊಂದಿಗೆ.